ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ಗೆ ಸುಸ್ವಾಗತ. ಈ ದಿನ ನಾವು ಮಾತನಾಡಲಿರುವುದು ಸಿಂಹ ರಾಶಿಯವರಿಗೆ ಜುಲೈ 3, 4, 5 ಮತ್ತು 6ನೇ ದಿನಗಳ ಪ್ರಭಾವದ ಬಗ್ಗೆ. ಆದರೆ ಇದು ಕೇವಲ ದಿನಾಂಕಗಳ ಬಗ್ಗೆ ಮಾತ್ರವಲ್ಲ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೀವು ಹೊರುತ್ತಿರುವ ಭಾವನೆಗಳು, ಕಷ್ಟಗಳು ಮತ್ತು ನಿಮ್ಮ ಕಾಯುವಿಕೆ ಈಗ ಒಂದು ಹೊಸ ಕೋನದಲ್ಲಿ ಕಾಣಿಸಿಕೊಳ್ಳುವ ಅವಕಾಶದ ಬಗ್ಗೆಯೂ ಆಗಿದೆ. ಈ ರಾಶಿ ಫಲಗಳನ್ನು ಸಾಮಾನ್ಯ ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುತ್ತಿದೆ. ಪ್ರತಿಯೊಬ್ಬರ ಅನುಭವವೂ ಒಂದೇ ರೀತಿ ಇರುವುದಿಲ್ಲ. ಆದರೂ ಈ ಮಾತುಗಳಲ್ಲಿ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವಂತಹ ಪ್ರೇರಣೆ ಮತ್ತು ಆಲೋಚನೆ ಸಿಕ್ಕರೆ ಅದೇ ಈ ವಿಡಿಯೋದ ಉದ್ದೇಶವಾಗಿದೆ. ಸಿಂಹ ರಾಶಿಯವರಿಗೆ ಒಂದು ವಿಶೇಷವಾದ ಗುಣವಿರುತ್ತದೆ. ಹೊರಗಡೆ ನೀವು ಎಷ್ಟೇ ಧೈರ್ಯಶಾಲಿಯಾಗಿ ಕಂಡರೂ ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಟ್ಟಿರುವ ನೋವನ್ನು ತುಂಬಾ ಕಡಿಮೆ ಜನ ಮಾತ್ರ ಗುರುತಿಸಲು ಸಾಧ್ಯ. ಚಿಕ್ಕ ವಯಸ್ಸಿನಿಂದಲೇ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಈ ದಿನ ವಿಶೇಷವಾಗಿ ಲಕ್ಷ್ಮೀ ಪಿರಾಮಿಡ್, ಇದು ಎಲ್ಲರಿಗೂ ಹಣಕಾಸು ತುಂಬಾ ದುಡಿತಾ ಇದ್ದಾರೆ, ಯಾವುದು ಹಣಕಾಸು ಉಳಿತಾ ಇಲ್ಲ. ಇವತ್ತು ಯಾಕೆ ಹಣಕಾಸು ಎಷ್ಟೇ ದುಡಿತಾ ಇದ್ದಾರೆ ಗುರುಜಿ, ನಮಗೆ ಹಣಕಾಸು ಮನೆಯಲ್ಲಿ ನಿಲ್ತಾ ಇಲ್ಲ, ಹಣಕಾಸು ಎಷ್ಟೇ ಬಂದರೂ ಉಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ, ಪ್ರಾಣ ಪ್ರತಿಷ್ಠೆ ಪೂಜೆಗಳನ್ನು ಮಾಡಿ ವಿಶೇಷ ದಿನಗಳಲ್ಲಿ ಇದನ್ನ ಶಕ್ತಿಯನ್ನು ತುಂಬಿ ಇದನ್ನ ಮನೆಗೆ ಕಳಿಸಿಕೊಳ್ಳಲಾಗುವುದು. ಇದರ ವಿಶೇಷತೆ ಏನು, ಇದರಲ್ಲಿ ಇರುವಂಥ ಶಕ್ತಿಗಳೇನು ಅಂತ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ. ಇಲ್ಲಿ ಮೊದಲಿಗೆ ಶ್ರೀಚಕ್ರ, ಶ್ರೀ ಲಕ್ಷ್ಮಿ ಸ್ವರೂಪ ಶ್ರೀಚಕ್ರ ಇರುತ್ತದೆ. ಎರಡನೇದು ಬಂದು ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಲಕ್ಷ್ಮಿಗೆ ಪ್ರಿಯವಾದ ಗುಲ್ಗಂಜಿ. ಮತ್ತೆ ಲಕ್ಷ್ಮಿ, ವಿಷ್ಣು ಇಲ್ಲದ ಲಕ್ಷ್ಮಿ ಇಲ್ಲ, ಅಲ್ಲಿ ಕವಡಿ, ವಿಷ್ಣು ಸ್ವರೂಪ ಕವಡೆ. ಮತ್ತೆ ಶಾಂತತೆ ನೆಲೆಸೋಕೋಸ್ಕರ ಇಲ್ಲಿ ರುದ್ರಾಕ್ಷಿಯನ್ನು ಇಟ್ಟಿರುತ್ತೇವೆ. ಈ ರುದ್ರಾಕ್ಷಿ ಮನಸ್ಸಿಗೆ ಶಾಂತಿ. ನೋಡಿ, ನಮಗೆ ಅಸಮಾಧಾನ ಆಗಿ ಟೆನ್ಷನ್ ಆಯ್ತಂದ್ರೆ ದುಡ್ಡು ಹೋಗ್ಬಿಡುತ್ತೆ. ಅದಕ್ಕೆ ಮೊದಲು ಶಾಂತಿ ಬರಬೇಕು. ಆ ಶಾಂತಿಗೋಸ್ಕರನೇ ಈ ರುದ್ರಾಕ್ಷಿ. ಮತ್ತೆ ಗೋಮಾತಿ ಚಕ್ರ, ಈ ಸಮುದ್ರದಲ್ಲಿ ದೊರೆಯುವಂಥ ಇವೆಲ್ಲ ಶಕ್ತಿಗಳು. ಲಕ್ಷ್ಮಿ ಎಲ್ಲಿದೆ ಅಂದರೆ ಲಕ್ಷ್ಮಿ ಕ್ಷೀರ ಸಮುದ್ರ ಅಂತ ಹೇಳ್ತೇವೆ ನಾವು. ಆ ಸಮುದ್ರಗಳಿಂದ ಬಂದ ವಿಶೇಷ ಕವಡೆ ಇರ್ಬೋದು, ಗೋಮಾತೆ ಚಕ್ರ, ಗುಲ್ಗಂಜಿ, ಈ ಎಲ್ಲ ಒಟ್ಟು ಕೂಡಿಸಿ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ. ನಿಮ್ಮ ಯಾವುದೇ ಹಣಕಾಸು ಸಮಸ್ಯೆಗೆ, ಹಣಕಾಸು ನಿಲ್ತಾ ಇಲ್ಲ, ಹಣಕಾಸು ಉಳಿತಾ ಇಲ್ಲ, ಯಾವುದೇ ಕುಂದುಕೊರತೆ ಇರಲಿ, ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಇರಲಿ, ಮತ್ತೆ ವಿಶೇಷ ಮಂತ್ರಗಳನ್ನು ಉಪದೇಶ ಕೊಟ್ಟು ಈ ಪಿರಾಮಿಡ್ ಅನ್ನು ನಿಮ್ಮ ಮನೆಗೆ ತರಿಸಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ, ನಿಮ್ಮ ಇಷ್ಟಾರ್ಥ ಕಾಮನೆಗಳನ್ನು ಪೂರೈಸಿಕೊಳ್ಳಿ. ಇದನ್ನ ವಿಶೇಷ ಪೂಜೆ ಮಾಡಿಸಿ ನಿಮ್ಮ ಮನೆಗೆ ಕಳಿಸಿಕೊಡಲಾಗೋದು. ಇದನ್ನ ಶೀಘ್ರವಾಗಿ ನೀವು ತರಿಸಿಕೊಂಡು ನೀವು ಆನಂದವನ್ನು ಪಡೆಯಿರಿ ಎಂದು ಹೇಳ್ತಾ ಇದ್ದೀನಿ. ಧನ್ಯವಾದ. ಜವಾಬ್ದಾರಿಗಳನ್ನು ಹೊರಬೇಕಾಗಿ ಬಂದ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಇತರ ಮಕ್ಕಳು ಸಂತೋಷದಿಂದ ಕಾಲ ಕಳೆದ ದಿನಗಳಲ್ಲಿ ನೀವು ಮಾತ್ರ ಕುಟುಂಬದ ಪರಿಸ್ಥಿತಿಗಳು, ವಿದ್ಯಾಭ್ಯಾಸ, ಕೆಲಸ ಅಥವಾ ಜೀವನದ ಒತ್ತಡಗಳನ್ನು ಅರ್ಥಮಾಡಿಕೊಳ್ಳಬೇಕಾಗಿ ಬಂದಿರಬಹುದು. ಅದಕ್ಕಾಗಿಯೇ ನಿಮ್ಮ ನಗುವಿನ ಹಿಂದೆ ಒಂದು ಕಥೆ ಇರುತ್ತದೆ. ನಿಮ್ಮ ಮೌನದ ಹಿಂದೆ ಎಷ್ಟೋ ಅನುಭವಗಳಿರುತ್ತವೆ. ನೀವು ಯಾರನ್ನಾದರೂ ಮನಪೂರ್ವಕವಾಗಿ ನಂಬಿದರೆ ಕೊನೆಯವರೆಗೂ ನಂಬುತ್ತೀರಿ. ಸಹಾಯ ಮಾಡಿದರೆ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಅದೇ ಒಳ್ಳೆಯತನವನ್ನು ಕೆಲವರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿ ನಿಮ್ಮನ್ನು ಬಳಸಿಕೊಂಡ ಸಂದರ್ಭಗಳೂ ಇರಬಹುದು. ನಿಮ್ಮನ್ನು ನಂಬಿದವರನ್ನು ನೀವು ಎಂದಿಗೂ ಮೋಸಗೊಳಿಸಲು ಬಯಸುವುದಿಲ್ಲ. ಆದರೆ ಜೀವನದಲ್ಲಿ ಪ್ರತಿಯೊಬ್ಬರೂ ಅದೇ ಮನಸ್ಥಿತಿಯಿಂದ ಇರುವುದಿಲ್ಲ ಎಂಬುದನ್ನು ನೀವು ನಿಮ್ಮ ಅನುಭವಗಳ ಮೂಲಕ ಕಲಿತಿದ್ದೀರಿ. ಎಷ್ಟೋ ಬಾರಿ ನಿಮ್ಮ ಯೋಗ್ಯತೆಯನ್ನು ನಿರೂಪಿಸಲು ನೀವು ಮೌನವಾಗಿ ಶ್ರಮಿಸಿದ್ದೀರಿ. ಇತರರು ನಿಮ್ಮ ಒಂದು ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟಿದರೂ ಆ ಯಶಸ್ಸಿನ ಹಿಂದೆ ನೀವು ಮಾಡಿದ ತ್ಯಾಗಗಳು, ನಿದ್ದೆಯಿಲ್ಲದ ರಾತ್ರಿಗಳು, ಕಣ್ಣೀರು ಮತ್ತು ಅವಮಾನಗಳು ಮಾತ್ರ ಯಾರಿಗೂ ಕಾಣಿಸಲಿಲ್ಲ. ಇದೇ ಸಿಂಹ ರಾಶಿಯವರ ಬಲ. ಆದರೆ ನೀವು ಅಲ್ಲಿಗೆ ನಿಲ್ಲುವುದಿಲ್ಲ. ಮತ್ತೊಮ್ಮೆ ಎದ್ದು ನಿಲ್ಲುತ್ತೀರಿ ಮತ್ತು ಇನ್ನಷ್ಟು ಬಲವಾಗಿ ಮುನ್ನಡೆಯುತ್ತೀರಿ. ಜುಲೈ 3ರಿಂದ ಪರಿಸ್ಥಿತಿಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುವ ಅವಕಾಶವಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸವೊಂದು ಮತ್ತೆ ಚಲನೆಗೆ ಬರುವುದು, ತಡವಾಗಿದ್ದ ಮಾಹಿತಿಯೊಂದು ನಿಮ್ಮನ್ನು ತಲುಪುವುದು ಅಥವಾ ನಿಮಗೆ ಅಗತ್ಯವಿರುವ ವ್ಯಕ್ತಿಯೊಂದಿಗೆ ಮಾತನಾಡುವ ಅವಕಾಶ ಸಿಗುವುದು ಮುಂತಾದ ಬೆಳವಣಿಗೆಗಳು ನಡೆಯಬಹುದು. ಆರಂಭದಲ್ಲಿ ಇವು ಸಣ್ಣ ವಿಷಯಗಳಂತೆ ಅನಿಸಿದರೂ ನಂತರದ ದಿನಗಳಲ್ಲಿ ಇವೇ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಬಹುದು. ಈ ದಿನಗಳಲ್ಲಿ ಒಂದು ಪ್ರಮುಖ ವಿಷಯವೆಂದರೆ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುವ ಸಾಧ್ಯತೆಯಿದೆ. ಇಷ್ಟು ದಿನ ಅನುಮಾನವಾಗಿ ಕಂಡ ವಿಷಯವು ಹಠಾತ್ತನೆ ಅರ್ಥವಾಗುತ್ತದೆ. ಯಾರು ನಿಜವಾಗಿಯೂ ನಿಮ್ಮವರು, ಯಾರು ಕೇವಲ ಅಗತ್ಯವಿದ್ದಾಗ ಮಾತ್ರ ನಿಮ್ಮ ಹತ್ತಿರ ಬರುತ್ತಾರೆ ಎಂಬ ವಿಷಯವು ನಿಧಾನವಾಗಿ ನಿಮಗೆ ತಿಳಿದುಬರಬಹುದು. ಆರ್ಥಿಕ ವಿಷಯಗಳಲ್ಲೂ ಸಹ ಸ್ವಲ್ಪ ಆಶಾದಾಯಕ ಪರಿಸ್ಥಿತಿಗಳು ಕಂಡುಬರಬಹುದು. ಇದನ್ನು ಒಂದೇ ಬಾರಿಗೆ ದೊಡ್ಡ ಧನಲಾಭ ಎಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಿಲುಕಿಕೊಂಡಿದ್ದ ಹಣ ಕೈ ಸೇರುವುದು, ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವುದು ಅಥವಾ ಭವಿಷ್ಯಕ್ಕೆ ಉಪಯುಕ್ತವಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯಿದೆ. ಖರ್ಚುಗಳ ವಿಷಯದಲ್ಲಿ ಮಾತ್ರ ಜಾಗ್ರತೆ ಅಗತ್ಯ. ಜೇಭಾವನೆಗಳಿಗೆ ಒಳಗಾಗದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು.
ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಇರುವವರಿಗೆ ಈ ಸಮಯವು ತಾಳ್ಮೆಯ ಪರೀಕ್ಷೆಯಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ವ್ಯಕ್ತಿಗಳು ಸಹ ಕಂಡುಬರಬಹುದು. ಇದುವರೆಗೆ ನಿಮ್ಮ ಕೆಲಸವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಅವಕಾಶವಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿರಾಶೆಗೊಳ್ಳದೆ ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮುಂದುವರಿಸುವುದು ಮುಖ್ಯವಾಗಿದೆ. ಸಂಬಂಧಗಳ ವಿಷಯಕ್ಕೆ ಬಂದರೆ ಹಳೆಯ ಅಪಾರ್ಥಗಳು ಕಡಿಮೆಯಾಗುವ ಮುನ್ಸೂಚನೆಗಳು ಕಂಡುಬರಬಹುದು. ಸ್ವಲ್ಪ ಸಮಯದಿಂದ ದೂರವಾಗಿದ್ದ ವ್ಯಕ್ತಿಯೊಂದಿಗೆ ಮಾತನಾಡುವ ಅವಕಾಶ ಬರಬಹುದು. ಆದರೆ ಪ್ರತಿ ಸಂಬಂಧವನ್ನು ತಕ್ಷಣವೇ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಅವಸರ ಪಡಬೇಡಿ. ಸಮಯ ನೀಡಿ ಎದುರಿಗಿರುವವರ ಮಾತುಗಳನ್ನು ಸಹ ಪ್ರಶಾಂತವಾಗಿ ಕೇಳಿ. ಕೆಲವೊಮ್ಮೆ ಒಂದು ಸಣ್ಣ ಸಂಭಾಷಣೆಯೇ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬಲ್ಲದು. ಮುಖ್ಯವಾಗಿ ನಿಮ್ಮ ಮೇಲಿರುವ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಗತಕಾಲದಲ್ಲಿ ನಡೆದ ಅವಮಾನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮನ್ನು ಕೀಳಾಗಿ ನೋಡಿದವರ ಮಾತುಗಳು ನಿಮ್ಮ ಮೌಲ್ಯವನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಸಿಂಹ ರಾಶಿಯವರಿಗೆ ಇರುವ ದೊಡ್ಡ ಗುಣವೆಂದರೆ ಎಷ್ಟೇ ಕತ್ತಲೆ ಇದ್ದರೂ ಮತ್ತೆ ಬೆಳಕನ್ನು ಹುಡುಕುವ ಧೈರ್ಯ. ಅದೇ ಧೈರ್ಯ ಈಗಲೂ ನಿಮಗೆ ದಾರಿ ತೋರಿಸುತ್ತದೆ. ಜುಲೈ 3ರಿಂದ ಪ್ರಾರಂಭವಾಗುವ ಈ ದಿನಗಳನ್ನು ಭಯದಿಂದಲ್ಲ, ಆಶಾವಾದದಿಂದ ಸ್ವಾಗತಿಸಿ. ಕೆಲವೊಮ್ಮೆ ಜೀವನವನ್ನು ಬದಲಾಯಿಸುವುದು ದೊಡ್ಡ ಪವಾಡವಲ್ಲ, ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ಆಗಿರುತ್ತದೆ. ಜುಲೈ 4ರ ಪ್ರಭಾವ ಪ್ರಾರಂಭವಾಗುವ ಹೊತ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಕೆಲವು ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರಗಳು ಸಿಗುವ ಅವಕಾಶಗಳು ಗೋಚರಿಸುತ್ತವೆ. ಪ್ರತಿಯೊಬ್ಬರ ಜೀವನದಲ್ಲಿ ಘಟನೆಗಳು ಭಿನ್ನವಾಗಿರಬಹುದು. ಆದಾಗ್ಯೂ ಈ ಸಮಯವು ನಿಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ: ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ ಎಂಬ ಭಾವನೆ ಸಿಂಹ ರಾಶಿಯವರಿಗೆ ಬರುತ್ತದೆ. ಇದು ಒಂದು ವಿಚಿತ್ರವಾದ ಲಕ್ಷಣವಾಗಿರುತ್ತದೆ. ನೀವು ನಿಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ನಿಮ್ಮೊಳಗೆ ಎಷ್ಟೇ ಬಿರುಗಾಳಿ ಎದ್ದಿದ್ದರೂ ಹೊರಗಡೆ ಮಾತ್ರ ಪ್ರಶಾಂತವಾಗಿ ಕಾಣಿಸುತ್ತೀರಿ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ನಿಮ್ಮ ಹೃದಯಕ್ಕೆ ಮಾತ್ರ ನಿಜ ಏನೆಂದು ತಿಳಿದಿರುತ್ತದೆ. ನೀವು ರಾತ್ರಿಗಳಲ್ಲಿ ನಿದ್ದೆಯಿಲ್ಲದೆ ಯೋಚಿಸಿದ ದಿನಗಳಿವೆ. ಯಾರಿಗೂ ಹೇಳಿಕೊಳ್ಳಲಾಗದೆ ಮೌನವಾಗಿ ಕಣ್ಣೀರು ಹಾಕಿದ ಸಂದರ್ಭಗಳಿವೆ. ಒಂದೆಡೆ ಜವಾಬ್ದಾರಿಗಳು, ಮತ್ತೊಂದೆಡೆ ಆಸೆಗಳು. ಇವೆರಡರ ಮಧ್ಯೆ ನೀವು ಎಷ್ಟು ಬಾರಿ ಒಂಟಿಯಾಗಿ ಹೋರಾಡಿದ್ದೀರಾ ಎಂಬುದು ನಿಮಗೆ ಗೊತ್ತು. ನೀವು ಚಿಕ್ಕ ವಯಸ್ಸಿನಲ್ಲೇ ಜೀವನವನ್ನು ಅರ್ಥಮಾಡಿಕೊಂಡಿದ್ದೀರಿ. ಇತರರು ಮಜಾ ಮಾಡುತ್ತಾ ಕಳೆದ ಸಮಯದಲ್ಲಿ ನೀವು ಪರಿಸ್ಥಿತಿಗಳನ್ನು ಎದುರಿಸುವುದನ್ನು ಕಲಿತಿದ್ದೀರಿ. ಅದಕ್ಕಾಗಿಯೇ ಇಂದು ನೀವು ಸಾಮಾನ್ಯ ವ್ಯಕ್ತಿಯಂತೆ ಅಲ್ಲದೆ ಅನುಭವದಿಂದ ಯೋಚಿಸುವ ವ್ಯಕ್ತಿಯಾಗಿ ಬದಲಾಗಿದ್ದೀರಿ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಕಷ್ಟವೂ ನಿಮ್ಮೊಳಗಿನ ಬಲವನ್ನು ಹೆಚ್ಚಿಸಿದೆ. ಪ್ರತಿ ಅವಮಾನವೂ ನಿಮ್ಮ ತಾಳ್ಮೆಯನ್ನು ಬೆಳೆಸಿದೆ. ಪ್ರತಿ ನಿರಾಶೆಯೂ ನಿಮ್ಮಲ್ಲಿ ಹೊಸ ಹಠವನ್ನು ಮೂಡಿಸಿದೆ. ನಿಮ್ಮ ಬಗ್ಗೆ ಒಂದು ವಿಷಯ ಅನೇಕರಿಗೆ ತಿಳಿಯುವುದಿಲ್ಲ: ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತೀರಿ, ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಿ. ಅದಕ್ಕಾಗಿಯೇ ದ್ರೋಹ ನಡೆದಾಗ ಉಳಿದವರಿಗಿಂತ ಹೆಚ್ಚಾಗಿ ನೊಂದುಕೊಳ್ಳುತ್ತೀರಿ. ಆದರೆ ಒಂದು ಬಾರಿ ಸತ್ಯ ಅರ್ಥವಾದರೆ ಮತ್ತೆ ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ. ಅದೇ ನಿಮ್ಮ ವ್ಯಕ್ತಿತ್ವ. ಜುಲೈ 4ರ ದಿನದಂದು ಒಂದು ಹಳೆಯ ವಿಷಯ ಮತ್ತೆ ನಿಮ್ಮ ಆಲೋಚನೆಗೆ ಬರಬಹುದು. ಅದು ಒಬ್ಬ ವ್ಯಕ್ತಿಯಾಗಿರಬಹುದು, ಒಂದು ಅವಕಾಶವಾಗಿರಬಹುದು, ಅಥವಾ ಒಂದು ನಿರ್ಧಾರವಾಗಿರಬಹುದು. ಈ ಬಾರಿ ಮಾತ್ರ ಗತಕಾಲದಲ್ಲಿ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡದಂತೆ ಜಾಗ್ರತೆ ವಹಿಸುವ ಅವಕಾಶವಿದೆ. ಏಕೆಂದರೆ ಅನುಭವವೇ ಈಗ ನಿಮಗೆ ಗುರುವಾಗಿದೆ. ಉದ್ಯೋಗ ಮಾಡುವವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶ ಸಿಗಬಹುದು. ತಕ್ಷಣವೇ ಫಲಿತಾಂಶ ಬರದಿದ್ದರೂ ನೀವು ಮಾಡುತ್ತಿರುವ ಕೆಲಸವು ಸರಿಯಾದ ವ್ಯಕ್ತಿಗಳ ಗಮನಕ್ಕೆ ಹೋಗುವ ಮುನ್ಸೂಚನೆಗಳು ಕಾಣಿಸುತ್ತವೆ. ಫೆನ್ ವ್ಯಾಪಾರ ಮಾಡುವವರಿಗೆ ಹೊಸ ಪರಿಚಯ ಅಥವಾ ಹೊಸ ಆಲೋಚನೆ ಭವಿಷ್ಯದಲ್ಲಿ ಉತ್ತಮ ಲಾಭಕ್ಕೆ ದಾರಿ ಮಾಡಿಕೊಡಬಹುದು. ಆದರೆ ಅವಸರಪಟ್ಟು ದೊಡ್ಡ ಹೂಡಿಕೆಗಳನ್ನು ಮಾಡದೆ ಪ್ರತಿಯೊಂದು ವಿಷಯವನ್ನು ಒಂದಕ್ಕೆ 2 ಬಾರಿ ಪರಿಶೀಲಿಸುವುದು ಒಳ್ಳೆಯದು. ಧನದ ವಿಷಯದಲ್ಲಿ ಈ ದಿನಗಳು ಸ್ವಲ್ಪ ಸಮಾಧಾನ ತರಬಹುದು. ತಡವಾಗಿ ಬರಬೇಕಾಗಿದ್ದ ಹಣ ಕೈ ಸೇರುವುದು, ಹೊಸ ಆದಾಯದ ಮಾರ್ಗಗಳ ಬಗ್ಗೆ ಮಾಹಿತಿ ಸಿಗುವುದು ಅಥವಾ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವ ಅವಕಾಶ ಕಂಡುಬರಬಹುದು. ಬಂದ ಪ್ರತಿಯೊಂದು ರೂಪಾಯಿಯನ್ನು ಜಾಗರೂಕತೆಯಿಂದ ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಪಡೆಯುವ ಅವಕಾಶವಿರುತ್ತದೆ. ಕುಟುಂಬದಲ್ಲೂ ಬದಲಾವಣೆಗಳು ಕಂಡುಬರಬಹುದು. ನಿಮ್ಮ ಮಾತನ್ನು ಗೌರವಿಸದವರು ಈಗ ನಿಮ್ಮ ಅಭಿಪ್ರಾಯವನ್ನು ಕೇಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಪ್ರಶಾಂತ ಸ್ವಭಾವದ ಕಾರಣದಿಂದ ಒಂದು ಸಣ್ಣ ಜಗಳವು ದೊಡ್ಡ ಸಮಸ್ಯೆಯಾಗಿ ಬದಲಾಗದಂತೆ ತಡೆಯಬಹುದು. ಕೆಲವೊಮ್ಮೆ ಗೆಲ್ಲುವುದು ಎಂದರೆ ವಾದದಿಂದ ಗೆಲ್ಲುವುದಲ್ಲ, ಸಂಬಂಧವನ್ನು ಉಳಿಸಿಕೊಳ್ಳುವುದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ: ನಿಮ್ಮ ಒಳ್ಳೆಯತನವನ್ನು ಎಲ್ಲರಿಗೂ ಸಾಬೀತುಪಡಿಸಬೇಕಾದ ಅಗತ್ಯವಿಲ್ಲ. ನಿಜವಾಗಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರಿಗೆ ನೀವು ಏನನ್ನೂ ವಿವರಿಸಬೇಕಾಗಿಲ್ಲ. ಅರ್ಥಮಾಡಿಕೊಳ್ಳದವರಿಗೆ ನೀವು ಎಷ್ಟು ಹೇಳಿದರೂ ಪ್ರಯೋಜನವಿರುವುದಿಲ್ಲ.
ಆದ್ದರಿಂದ ನಿಮ್ಮ ಶಕ್ತಿಯನ್ನು ವೃಥಾ ಮಾಡದೆ ನಿಮ್ಮ ಗುರಿಗಳತ್ತ ಗಮನ ಹರಿಸಿ. ಸಿಂಹರಾಶಿಯವರು ಜೀವನದಲ್ಲಿ ಎಷ್ಟೋ ಬಾರಿ ಒಂಟಿಯಾಗಿ ನಡೆದಿದ್ದಾರೆ. ಆದರೆ ಅದೇ ಒಂಟಿತನ ನಿಮಗೆ ಧೈರ್ಯವನ್ನು ಕಲಿಸಿದೆ. ಅದೇ ಮೌನ ನಿಮಗೆ ತಾಳ್ಮೆಯನ್ನು ನೀಡಿದೆ. ಇಂದು ನೀವು ಇರುವ ಸ್ಥಾನ ಸಣ್ಣದು ಎನಿಸಿದರೂ ನೀವು ಬಂದ ದಾರಿಯನ್ನು ಒಂದು ಬಾರಿ ಹಿಂತಿರುಗಿ ನೋಡಿದರೆ ನೀವು ಎಷ್ಟು ದೂರ ಪ್ರಯಾಣಿಸಿದ್ದೀರಾ ಎಂದು ನಿಮಗೇ ಆಶ್ಚರ್ಯವಾಗುತ್ತದೆ. ಜುಲೈ 4ರ ಅಂತ್ಯಕ್ಕೆ ಒಂದು ಸಣ್ಣ ಶುಭ ಸೂಚನೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಶಯವನ್ನು ತುಂಬುವ ಸಾಧ್ಯತೆಯಿದೆ. ಅದು ಒಂದು ಫೋನ್ ಕರೆ ಇರಬಹುದು, ಒಂದು ಸಂದೇಶ ಇರಬಹುದು, ಒಂದು ಒಳ್ಳೆಯ ಸುದ್ದಿ ಇರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯಕ್ಕೆ ಮೊದಲ ಸಂಕೇತವಾಗಿರಬಹುದು. ಅದನ್ನು ಸಣ್ಣದಾಗಿ ಪರಿಗಣಿಸಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಇಂತಹ ಸಣ್ಣ ಸಂಕೇತಗಳೊಂದಿಗೆ ಪ್ರಾರಂಭವಾಗುತ್ತವೆ. ಅದಕ್ಕಾಗಿಯೇ ಈ ದಿನವನ್ನು ಭಯದಿಂದಲ್ಲ, ವಿಶ್ವಾಸದಿಂದ ಕಳೆಯಿರಿ. ಗತಕಾಲವು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿಲ್ಲ, ಇನ್ನಷ್ಟು ಬಲಶಾಲಿಯಾಗಲು ಕಲಿಸಿದೆ. ಈಗ ನಿಮ್ಮಲ್ಲಿರುವ ಅದೇ ಧೈರ್ಯ, ಅದೇ ತಾಳ್ಮೆ, ಅದೇ ಆತ್ಮವಿಶ್ವಾಸ ನಿಮ್ಮನ್ನು ಮುನ್ನಡೆಸುವ ದೊಡ್ಡ ಶಕ್ತಿಯಾಗಿ ಬದಲಾಗುವ ಅವಕಾಶವಿದೆ. ಜುಲೈ 5ರ ಸಮಯಕ್ಕೆ ತಲುಪುವಷ್ಟರಲ್ಲಿ ಸಿಂಹ ರಾಶಿಯವರಿಗೆ ಭಗವಂತ ನೀಡಿದ ದೊಡ್ಡ ವರವೆಂದರೆ ಎಂತಹದೇ ಕಷ್ಟ ಬಂದರೂ ಕೊನೆಯವರೆಗೂ ಹೋರಾಡುವ ಮನಸ್ಥಿತಿ. ಅನೇಕರು ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದಾಗ ಮಾತ್ರ ಮುನ್ನಡೆಯುತ್ತಾರೆ. ಆದರೆ ನೀವು ಮಾತ್ರ ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಹಿಂದೆ ಸರಿಯುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಯಶಸ್ಸು ತಡವಾಗಿ ಬಂದರೂ ಅವು ಶಾಶ್ವತವಾಗಿ ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಜೀವನದಲ್ಲಿ ಕಳೆದುಕೊಂಡಿದ್ದು ತುಂಬಾ ಇರಬಹುದು. ಕೆಲವು ಅವಕಾಶಗಳು ನಿಮ್ಮ ಕಣ್ಣೆದುರೇ ಕೈತಪ್ಪಿ ಹೋಗಿರಬಹುದು. ನೀವು ಪ್ರೀತಿಸಿದವರು ನಿಮ್ಮನ್ನು ಅರ್ಥಮಾಡಿಕೊಳ್ಳದೇ ಇರಬಹುದು. ನೀವು ನಂಬಿದ ವ್ಯಕ್ತಿಗಳೇ ನಿಮ್ಮ ಹೃದಯವನ್ನು ಗಾಯಗೊಳಿಸಿರಬಹುದು. ಆದಾಗ್ಯೂ ನೀವು ಯಾರನ್ನೂ ದ್ವೇಷಿಸುವುದನ್ನು ಕಲಿಯಲಿಲ್ಲ. ನೋವನ್ನು ಮೌನವಾಗಿ ಭರಿಸುವುದನ್ನು ಮಾತ್ರ ಕಲಿತಿದ್ದೀರಿ. ಅದೇ ನಿಮ್ಮ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುತ್ತದೆ. ಒಂದು ವಿಷಯವನ್ನು ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ತಡವಾಗಿ ನಡೆಯುತ್ತಿರುವ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಒಂದು ಕಾರಣವಿರುತ್ತದೆ. ಸರಿಯಾದ ಸಮಯ ಬರುವ ಮುನ್ನವೇ ಫಲಿತಾಂಶ ಬಂದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದರೆ ತಡವಾಗಿ ಬಂದ ಯಶಸ್ಸು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಅದಕ್ಕಾಗಿಯೇ ಇದುವರೆಗೆ ಕಾಯ್ದ ಪ್ರತಿಯೊಂದು ದಿನವೂ ವ್ಯರ್ಥವಾಗಿಲ್ಲ ಎಂದು ಈ ದಿನಗಳ ಅವಧಿಯಲ್ಲಿ ನಿಮಗೆ ಅನಿಸುವ ಅವಕಾಶವಿದೆ. ಜುಲೈ 5ರ ದಿನದಂದು ನಿಮಗೆ ಹೊಸ ಅವಕಾಶ ಕಾಣಿಸಿಕೊಳ್ಳಬಹುದು. ಅದು ಉದ್ಯೋಗದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ವೈಯಕ್ತಿಕ ಜೀವನದಲ್ಲಿರಬಹುದು. ಆರಂಭದಲ್ಲಿ ಅದು ಸಣ್ಣ ಅವಕಾಶದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮಗೆ ದೊಡ್ಡ ಮಾರ್ಗವನ್ನು ತೆರೆಯಬಹುದು. ಆದ್ದರಿಂದ ಈ ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಜಾಗರೂಕತೆಯಿಂದ ಪರಿಶೀಲಿಸಿ. ಅವಸರಪಟ್ಟು ತಿರಸ್ಕರಿಸಬೇಡಿ. ಆರ್ಥಿಕ ವಿಷಯಗಳಲ್ಲೂ ಸಹ ಸ್ವಲ್ಪ ಸುಧಾರಣೆ ಕಂಡುಬರಬಹುದು. ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ಒಂದು ಸಣ್ಣ ಗುರುತಿಸುವಿಕೆ ಸಿಗಬಹುದು. ಯಾರೋ ಒಬ್ಬರು ನಿಮ್ಮ ಪ್ರತಿಭೆಯನ್ನು ಶ್ಲಾಘಿಸಬಹುದು. ಒಂದು ಕೆಲಸದ ಮೂಲಕ ಹೆಚ್ಚುವರಿ ಆದಾಯ ಬರುವ ಅವಕಾಶದ ಬಗ್ಗೆ ಮಾಹಿತಿ ಸಿಗಬಹುದು. ಆದರೆ ಹಣ ಬಂದ ತಕ್ಷಣ ಅನಗತ್ಯ ಖರ್ಚುಗಳನ್ನು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಮಾಡುವುದು ಒಳ್ಳೆಯದು. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಈ ದಿನಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಇನ್ನಷ್ಟು ಮೃದುತ್ವ ಇರಬೇಕು. ಕೆಲವೊಮ್ಮೆ ನಾವು ಹೇಳುವ ಸತ್ಯವೂ ಸಹ ಹೇಳುವ ವಿಧಾನದಿಂದಾಗಿ ತಪ್ಪಾಗಿ ಅರ್ಥವಾಗುತ್ತದೆ. ನೀವು ಪ್ರಶಾಂತವಾಗಿ ಮಾತನಾಡಿದರೆ ಬಹಳ ದಿನಗಳಿಂದ ಮುಂದುವರಿಯುತ್ತಿರುವ ಒಂದು ಅಪಾರ್ಥ ದೂರವಾಗುವ ಅವಕಾಶವಿದೆ. ಮನೆಯಲ್ಲಿ ಸಂತೋಷ ಹೆಚ್ಚಾಗಲು ನಿಮ್ಮ ಒಂದು ಸಣ್ಣ ನಗು ಕೂಡ ಕಾರಣವಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಸಹ ನಿರ್ಲಕ್ಷಿಸಬೇಡಿ. ದೇಹ ದಣಿದಿದ್ದರೂ ನೀವು ಕೆಲಸ ನಿಲ್ಲಿಸದೆ ಮುನ್ನಡೆಯುವ ಸ್ವಭಾವದವರು. ಆದರೆ ವಿಶ್ರಾಂತಿ ಕೂಡ ಯಶಸ್ಸಿನ ಒಂದು ಭಾಗವೇ ಆಗಿದೆ. ಸರಿಯಾದ ನಿದ್ದೆ, ಸರಿಯಾದ ಆಹಾರ, ಪ್ರಶಾಂತವಾದ ಆಲೋಚನೆ ನಿಮಗೆ ಇನ್ನಷ್ಟು ಶಕ್ತಿಯನ್ನು ನೀಡುತ್ತವೆ. ಮುಖ್ಯವಾಗಿ ಒಂದು ವಿಷಯ ನೆನಪಿನಲ್ಲಿಡಿ. ಈ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮ ಮೌಲ್ಯವನ್ನು ಗುರುತಿಸದಿದ್ದರೂ ಭಗವಂತ ಮಾತ್ರ ನಿಮ್ಮ ಪ್ರಯತ್ನವನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ. ನೀವು ಯಾರಿಗೂ ಅನ್ಯಾಯ ಮಾಡದೆ ಬದುಕಲು ಪ್ರಯತ್ನಿಸಿದ್ದೀರಿ. ಯಾರಿಗಾದರೂ ಸಾಧ್ಯವಾದಷ್ಟು ಸಹಾಯ ಮಾಡಿದ್ದೀರಿ. ಪ್ರತಿಫಲವನ್ನು ನಿರೀಕ್ಷಿಸದೆ ಮುನ್ನಡೆದಿದ್ದೀರಿ. ಅಂತಹ ಮನಸ್ಸಿಗೆ ತಡವಾದರೂ ಒಳ್ಳೆಯ ಫಲಿತಾಂಶಗಳು ಬರುವ ಅವಕಾಶ ಹೆಚ್ಚಾಗಿರುತ್ತದೆ. ಜುಲೈ 5ರ ಸಂಜೆಯ ವೇಳೆಗೆ ಒಂದು ಸಣ್ಣ ಘಟನೆ ನಿಮ್ಮಲ್ಲಿನ ಹಳೆಯ ಭಯಗಳನ್ನು ದೂರ ಮಾಡುವಂತೆ ಅನಿಸಬಹುದು. ನೀವು ಇಷ್ಟು ದಿನ ಅನುಮಾನ ಪಡುತ್ತಿದ್ದ ಒಂದು ವಿಷಯವು ಹಠಾತ್ತನೆ ಸುಲಭವಾಗಿ ಬಗೆಹರಿಯಬಹುದು. ನೀವು ಕಾಯುತ್ತಿದ್ದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ಒಂದು ನಿಂತು ಹೋಗಿದ್ದ ಕೆಲಸ ಮತ್ತೆ ಪ್ರಾರಂಭವಾಗುವ ಮುನ್ಸೂಚನೆಗಳು ಕಾಣಿಸಬಹುದು. ಇವೆಲ್ಲವೂ ನಿಮ್ಮಲ್ಲಿ ಹೊಸ ನಂಬಿಕೆಯನ್ನು ಹೆಚ್ಚಿಸುವ ಬೆಳವಣಿಗೆಗಳಾಗಿ ಬದಲಾಗಬಹುದು. ಈ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರಿಗೂ ನಿಮ್ಮ ಯೋಜನೆಗಳನ್ನು ಹೇಳಬೇಕಾದ ಅಗತ್ಯವಿಲ್ಲ. ಕೆಲವು ಯಶಸ್ಸುಗಳು ಮೌನವಾಗಿ ಸಿದ್ಧವಾಗಿ ಹಠಾತ್ತನೆ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುತ್ತವೆ.
ಅದಕ್ಕಾಗಿಯೇ ನಿಮ್ಮ ಗುರಿಗಳನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಂಡು ನಿಮ್ಮ ಶ್ರಮವನ್ನು ಮಾತ್ರ ಎಂದಿನಂತೆ ಮುಂದುವರಿಸಿ. ಸಿಂಹರಾಶಿಯವರು ಸೋಲುವುದು ಎಂದರೆ ಪ್ರಯಾಣ ಮುಗಿಯಿತು ಎಂದಲ್ಲ. ಅದು ಇನ್ನಷ್ಟು ಬಲವಾಗಿ ಹಿಂತಿರುಗಿ ಏಳುವ ಮುನ್ನ ಬರುವ ಒಂದು ಸಣ್ಣ ವಿರಾಮವಷ್ಟೇ. ನೀವು ಇದುವರೆಗೆ ಎದುರಿಸಿದ ಪ್ರತಿ ಅವಮಾನ, ಪ್ರತಿ ಕಣ್ಣೀರು, ಪ್ರತಿ ನಿರಾಶೆ ಇವೆಲ್ಲವೂ ನಿಮ್ಮ ಭವಿಷ್ಯದ ಯಶಸ್ಸಿಗೆ ತಳಪಾಯದ ಕಲ್ಲುಗಳಾಗಿ ಬದಲಾಗುವ ಸಮಯ ಹತ್ತಿರವಾಗುತ್ತಿದೆ ಎಂಬಂತೆ ಈ ಕಾಲವು ನಿಮಗೆ ಹೊಸ ಆಶಯವನ್ನು ಉಂಟುಮಾಡಬಹುದು. ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಒಳ್ಳೆಯತನವನ್ನು ಬದಲಾಯಿಸಿಕೊಳ್ಳಬೇಡಿ. ಏಕೆಂದರೆ ಅದೇ ನಿಮ್ಮ ಅಸಲಿ ಬಲ, ಅದೇ ನಿಮ್ಮನ್ನು ನಿಮ್ಮ ಗಮ್ಯಸ್ಥಾನಕ್ಕೆ ಕೊಂಡೊಯ್ಯುವ ದೊಡ್ಡ ಶಕ್ತಿ. ಜುಲೈ 6ನೇ ದಿನಕ್ಕೆ ತಲುಪುವಷ್ಟರಲ್ಲಿ ಕಳೆದ 3 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ನಡೆದ ಬದಲಾವಣೆಯು ಈಗ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುವ ಅವಕಾಶವಿರುತ್ತದೆ. ನೀವು ಇದುವರೆಗೆ ಮಾಡಿದ ಒಳ್ಳೆಯದು, ನೀವು ಭರಿಸಿದ ನೋವು, ನೀವು ತೋರಿಸಿದ ತಾಳ್ಮೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಿಂಹ ರಾಶಿಯವರಿಗೆ ಜೀವನದಲ್ಲಿ ಬಂದ ಪ್ರತಿ ಪರೀಕ್ಷೆಯೂ ಒಂದು ಪಾಠವನ್ನು ಕಲಿಸಿದೆ. ಚಿಕ್ಕ ವಯಸ್ಸಿನಲ್ಲಿ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮಲ್ಲಿ ತಾಳ್ಮೆಯನ್ನು ಬೆಳೆಸಿವೆ. ಎದುರಾದ ಅನುಮಾನಗಳು ನಿಮ್ಮಲ್ಲಿ ಆತ್ಮಗೌರವವನ್ನು ಹೆಚ್ಚಿಸಿವೆ. ನಿಮ್ಮಿಂದ ದೂರವಾದ ಮನುಷ್ಯರು ನಿಜವಾಗಿಯೂ ಯಾರು ನಿಮ್ಮವರು ಎಂಬುದನ್ನು ಅರ್ಥವಾಗುವಂತೆ ಮಾಡಿದ್ದಾರೆ. ನಿಮ್ಮ ಕಣ್ಣೀರು ನಿಮ್ಮ ದೌರ್ಬಲ್ಯವಲ್ಲ, ಅವು ನಿಮ್ಮ ಬಲಕ್ಕೆ ನಿದರ್ಶನ. ಏಕೆಂದರೆ ನೋವನ್ನು ಭರಿಸಿಯೂ ಒಳ್ಳೆಯತನವನ್ನು ಬಿಡದೆ ಮುನ್ನಡೆದವರು ತುಂಬಾ ಅಪರೂಪ. ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ಗಮನಿಸಿದ್ದೀರಾ? ನೀವು ಯಾರನ್ನೂ ನೋಯಿಸಬಾರದು ಎಂದು ಪ್ರಯತ್ನಿಸುತ್ತೀರಿ. ನಿಮ್ಮರಿಂದ ಇನ್ನೊಬ್ಬರಿಗೆ ಕಷ್ಟ ಬರಬಾರದು ಎಂದು ಯೋಚಿಸುತ್ತೀರಿ. ಕೆಲವೊಮ್ಮೆ ನಿಮ್ಮ ಸಂತೋಷವನ್ನು ಸಹ ಪಕ್ಕಕ್ಕಿಟ್ಟು ಎದುರಿಗಿರುವವರ ಆನಂದದಲ್ಲಿ ನಿಮ್ಮ ಮುಖವನ್ನು ನೋಡುತ್ತೀರಿ. ಅದಕ್ಕಾಗಿಯೇ ಅನೇಕರು ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೂ ಕಾಲ ಮಾತ್ರ ನಿಮ್ಮ ಮೌಲ್ಯವನ್ನು ಒಂದು ದಿನ ಖಂಡಿತವಾಗಿ ನಿರೂಪಿಸುತ್ತದೆ. ಜುಲೈ 6ರ ದಿನದಂದು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಕಂಡುಬರುವ ಅವಕಾಶವಿದೆ. ಇಷ್ಟು ದಿನ ನನ್ನಿಂದ ಮಾಡಲು ಸಾಧ್ಯವೇ ಎಂದು ಅನುಮಾನ ಪಡುತ್ತಿದ್ದ ವಿಷಯವನ್ನು ಈಗ ನಾನು ಖಂಡಿತವಾಗಿಯೂ ಮಾಡುತ್ತೇನೆ ಎಂಬ ನಂಬಿಕೆಯಿಂದ ನೋಡಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯೇ ನಿಮ್ಮ ದೊಡ್ಡ ಯಶಸ್ಸು. ಏಕೆಂದರೆ ಪ್ರಪಂಚವು ಮೊದಲು ಬದಲಾಗುವುದಿಲ್ಲ, ಮೊದಲು ಬದಲಾಗುವುದು ನಮ್ಮ ಆಲೋಚನೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಒಳ್ಳೆಯ ಮಾಹಿತಿ ಕೇಳಿಬರುವ ಅವಕಾಶವಿದೆ. ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಜವಾಬ್ದಾರಿಗಳು ಹೆಚ್ಚಾದರೂ ಅದೇ ಭವಿಷ್ಯದಲ್ಲಿ ಗುರುತಿಸುವಿಕೆಯನ್ನು ತರಬಹುದು. ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಪರಿಚಯ ಅಥವಾ ಹೊಸ ಒಪ್ಪಂದದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಅವಕಾಶವಿದೆ. ವಿದ್ಯಾರ್ಥಿಗಳಿಗೂ ಸಹ ಏಕಾಗ್ರತೆ ಹೆಚ್ಚಿ ತಮ್ಮ ಗುರಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬರುವ ಸಮಯವಾಗಬಹುದು. ಧನದ ವಿಷಯದಲ್ಲಿ ಈ ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಸಣ್ಣ ಲಾಭವನ್ನು ಸಹ ಕಡಿಮೆ ಅಂದಾಜು ಮಾಡಬೇಡಿ. ಒಂದು ಸಣ್ಣ ಹೆಜ್ಜೆ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ತಳಪಾಯವಾಗಬಹುದು. ಸಾಲಗಳು, ಅನಗತ್ಯ ಖರ್ಚುಗಳು ಮತ್ತು ಆತುರದ ನಿರ್ಧಾರಗಳ ವಿಷಯದಲ್ಲಿ ಮಾತ್ರ ಜಾಗರೂಕರಾಗಿರಿ. ಸಂಬಂಧಗಳ ವಿಷಯದಲ್ಲಿ ಒಂದು ಪ್ರಮುಖ ಸಲಹೆ: ನಿಮ್ಮನ್ನು ನಿಜವಾಗಿ ಗೌರವಿಸುವವರನ್ನು ಎಂದಿಗೂ ದೂರ ಮಾಡಿಕೊಳ್ಳಬೇಡಿ. ಆದರೆ ನಿಮ್ಮನ್ನು ಕೇವಲ ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವವರನ್ನು ಗುರುತಿಸುವುದನ್ನು ಸಹ ಕಲಿಯಿರಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು ದೊಡ್ಡ ವಿಷಯವೇ, ಆದರೆ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ತ್ಯಾಗ ಮಾಡುವುದು ಅಗತ್ಯವಿಲ್ಲ. ಈ 4 ದಿನಗಳಲ್ಲಿ ಒಂದು ಆಧ್ಯಾತ್ಮಿಕ ಬದಲಾವಣೆ ಕೂಡ ನಿಮ್ಮಲ್ಲಿ ಕಾಣಿಸಬಹುದು. ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡಿ. ನಿಮಗೆ ಇಷ್ಟವಾದ ದೈವವನ್ನು ಸ್ಮರಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಕೈಲಾದಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ. ಹಸಿದವರಿಗೆ ಅನ್ನದಾನ ಮಾಡುವುದು, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಮುಂತಾದ ಸಣ್ಣ ಕೆಲಸಗಳು ಸಹ ನಿಮ್ಮ ಮನಸ್ಸಿಗೆ ಎಷ್ಟೋ ಪ್ರಶಾಂತತೆಯನ್ನು ನೀಡುತ್ತವೆ. ಈಗ ಕೊನೆಯದಾಗಿ ಕೆಲವು ಪ್ರಮುಖ ಸೂಚನೆಗಳು. ಗತಕಾಲದಲ್ಲಿ ನಡೆದ ಅವಮಾನಗಳನ್ನು ಪದೇ ನೆನಪಿಸಿಕೊಂಡು ನಿಮ್ಮ ಮನಸ್ಸನ್ನು ನೋಯಿಸಿಕೊಳ್ಳಬೇಡಿ. ನಿಮ್ಮ ಪ್ರತಿ ನಿರ್ಧಾರವನ್ನು ಕೋಪದಿಂದಲ್ಲದೆ ಪ್ರಶಾಂತವಾಗಿ ತೆಗೆದುಕೊಳ್ಳಿ. ಪ್ರತಿಯೊಬ್ಬರೊಂದಿಗೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ. ಬಂದ ಅವಕಾಶವನ್ನು ಭಯಪಟ್ಟು ಕಳೆದುಕೊಳ್ಳಬೇಡಿ. ನಿಮ್ಮ ಆರೋಗ್ಯ, ನಿದ್ದೆ ಮತ್ತು ಆಹಾರವನ್ನು ನಿರ್ಲಕ್ಷಿಸಬೇಡಿ. ಭಗವಂತನ ಮೇಲಿರುವ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಮುಖ್ಯವಾಗಿ ನಿಮ್ಮ ಮೇಲಿರುವ ನಂಬಿಕೆಯನ್ನು ಎಂದಿಗೂ ಕಡಿಮೆ ಮಾಡಲು ಬಿಡಬೇಡಿ. ಸಿಂಹ ರಾಶಿಯವರಿಗೆ ಒಂದು ಮಾತು ಹೇಳಬೇಕೆಂದರೆ, ನೀವು ಇದುವರೆಗೆ ಗೆದ್ದಿರುವುದು ಪರಿಸ್ಥಿತಿಗಳನ್ನಲ್ಲ, ನಿಮ್ಮೊಳಗಿನ ಭಯಗಳನ್ನು. ನೀವು ಎದುರಿಸಿರುವುದು ಸಾಮಾನ್ಯ ಜೀವನವನ್ನಲ್ಲ, ಎಷ್ಟೋ ಪರೀಕ್ಷೆಗಳಿಂದ ತುಂಬಿದ ಪ್ರಯಾಣವನ್ನು. ಆದಾಗ್ಯೂ ನೀವು ಇನ್ನೂ ಸ್ಥಿರವಾಗಿ ನಿಂತಿದ್ದೀರಾ ಎಂದರೆ ನಿಮ್ಮಲ್ಲಿರುವ ಧೈರ್ಯ ಎಷ್ಟು ದೊಡ್ಡದು ಎಂಬುದನ್ನು ಅದೇ ಹೇಳುತ್ತದೆ. ಈ ಧೈರ್ಯವನ್ನು ಹೀಗೆಯೇ ಮುಂದುವರಿಸಿ. ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕಾಲವು ತಡ ಮಾಡಬಹುದು, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀಡದೇ ಇರುವುದಿಲ್ಲ.
ಈ ವಿಡಿಯೋ ನಿಮಗೆ ಇಷ್ಟವಾಗಿ ಇದರಲ್ಲಿ ಹೇಳಿದ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ಖಂಡಿತವಾಗಿ ತಿಳಿಸಿ. ಇಂತಹ ರಾಶಿ ಫಲಗಳ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ಬಯಸಿದರೆ ನಮ್ಮ ಚಾನೆಲ್ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ಶುಭ, ಶಾಂತಿ, ಆರೋಗ್ಯ, ಐಶ್ವರ್ಯ ಉಂಟಾಗಲಿ ಎಂದು ಮನಪೂರ್ವಕವಾಗಿ ಆಶಿಸುತ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.